ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಹೊಸ ಕೆಲಸ ಕಲಿತಾ ಇದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ದಿನನಿತ್ಯ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬಂದು 2 ವೇ ಸ್ವಿಚ್ ಬಗ್ಗೆ ಮತ್ತು ಪ್ಲೇಟ್ನ ಹಾಕ್ಬೇಕಾದ್ರೆ ಸಾಕೆಟ್ ಆ ಕಡೆ ಬರಬೇಕು ಮತ್ತು DP ಆ ಥರ ಹಾಕಬೇಕು ಅಂದ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸುಮಾರಷ್ಟು ಜನ ಕೆಲಸ ಕಲ್ತಿರೋರು ಗೊತ್ತಿರುತ್ತೆ ಯಾವ್ಯಾವ ಥರ ಪ್ಲೇಟ್ ಹಾಕಬೇಕು, ಯಾವ ಥರ 2 ವೇ ಕೊಡಬೇಕು ಅಂತ. ಇವತ್ತು ಬಂದು ಮೇಯ್ನಾಗಿ 2 ವೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದರೆ ಸುಮಾರಷ್ಟು ಜನ ಏನು ಮಾಡ್ತಾರೆ, 2 ವೇ ಸ್ವಿಚ್ ಹಾಕೋ ಟೈಮಲ್ಲಿ ವೈರಿಂಗ್ನ ಆ ಕಡೆ ಈ ಕಡೆ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಸ್ವಿಚ್ ಹಿಂಗಿದ್ರೆ ಆ ಕಡೆ ಸ್ವಿಚ್ಚು ಹಿಂಗಿರುತ್ತೆ. ಎರಡೂ ಇದೇ ಥರ ಇರಬೇಕು. ಆನ್ ಮಾಡಿದಾಗಲೂ ಹಿಂಗೆ ಇರಬೇಕು, ಆಫ್ ಮಾಡಿದಾಗಲೂ ಹಿಂಗೆ ಇರಬೇಕು. ಕೆಲವೊಂದು ಸರಿ ಏನಾಗುತ್ತೆ, ಒಂದು ಹಿಂಗಿರುತ್ತೆ, ಒಂದು ಹಿಂಗಿರುತ್ತೆ. ಆ ಥರ ಏಂತಕ್ಕಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಇದು ಬಂದು ಸುಮಾರು ವರ್ಷ ಆಗೋಗಿತ್ತು. ಆ್ಯಂಕರ್ ಪ್ಲೇಟ್ ಹಾಕಿ ರೋಮದು ಇವತ್ತು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನು ಮಾಹಿತಿ ಕೊಡಬೇಕನ್ನಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಲೈನ್ 1 ಲೈನ್ 2 ಅಂತ ಕೊಟ್ಟಿರ್ತಾರೆ. ಇವಾಗೆಲ್ಲ ಸುಮಾರಷ್ಟು ಜನ 2 ವೈರ್ನ 2 ವೈರ್ ಬಂದೇ ಮಾಡೋದು. ಮೊದಲೆಲ್ಲ ನ್ಯೂಟ್ರಲ್ ಫೇಸಲ್ಲಿ ಕಂಟ್ರೋಲಲ್ಲಿ ಮಾಡ್ತಿದ್ರು. ಇವಾಗೆಲ್ಲ ಈ ಥರ ಮಾಡ್ತಾರೆ. ಇಲ್ಲಿ ಬಂದು ಲೈನ್ 1ಗೆ ಇಲ್ಲಿ ಏನು ಕೊಟ್ಟಿರ್ತಾರೆ ಅಲ್ಲೂ ಲೈನ್ 1ಗೆ ಕೊಡಬೇಕು. ಅದು ಉಲ್ಟಾದಾಗ ಏನಾಗುತ್ತೆ, ಸ್ವಿಚಸ್ಸು ಉಲ್ಟಾ ಆಗಿಬಿಡುತ್ತೆ. ಮತ್ತು ಪ್ಲೇಟ್ ಹಾಕಬೇಕಾದ್ರೆ ಅಷ್ಟೇ, ಡೋರ್ ಎಂಟ್ರೆನ್ಸ್ ಆಗಿದ ತಕ್ಷಣ ಫಸ್ಟು 2 ವೇ ಸ್ವಿಚ್ ಸಿಗಬೇಕು, ಆಮೇಲೆ ಸ್ವಿಚಸ್ ಸಿಗಬೇಕು, ಆಮೇಲೆ ಸಾಕೆಟ್ ಹೋಗಬೇಕು. ಫ್ಯಾನ್ ಕಡೆನೂ ಅಷ್ಟೇ, ಕಾರ್ಡ್ ಕಡೆ ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ಡ್ ಕಡೆನೂ ಅಷ್ಟೇ. ಫಸ್ಟು 2 ವೇ ಸ್ವಿಚ್ ತೆಗಬೇಕು, ಆಮೇಲೆ ಫ್ಯಾನ್ ರೆಗ್ಯುಲೇಟ್ರು, ಆಮೇಲೆ ಸಾಕೆಟ್ ಸಿಗಬೇಕು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು, ಬಾಕ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತು ವೈರ್ಗಳಿಗೆ ನೀಟಾಗಿ ಟೇಪ್ ಹಾಕಿ, ಅವಾಗ ನೀಟಾಗಿ ಹಿಂಗೆ ಕುತ್ಕೊಳ್ಳುತ್ತೆ. ಹಿಂಗೆ ಹಾಕಿ ನೀಟಾಗಿ ಪ್ಲೇಟ್ ಹಾಕಿದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಕೆಲವಷ್ಟು ಚೆನ್ನಾಗಿ ಹಂಗಂಗೆ ಹಾಕ್ಬಿಡ್ತಾರೆ ಹೆಲ್ಪರ್ಗಳು. ಅವಾಗ ಸ್ಕ್ರೂ ಹಾಕೋ ಟೈಮಲ್ಲಿ ವೈರ್ಗೆ ಟಚ್ ಆಗಿ ಗ್ರೌಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇರ ಫಾಲೋ ಮಾಡಿ. ಜಯ